ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ಮೌನಿ ಅಮಾವಾಸ್ಯೆ ಜನವರಿ 29ರಂದು ಬಂದಿದೆ. ಈ ಮೌನಿ ಅಮಾವಾಸ್ಯೆ ಮಾಘ ಮಾಸದಲ್ಲಿ ಬರೋದು. ಈ ಮೌನಿ ಅಮಾವಾಸ್ಯೆಯನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಹೇಳಬೇಕು ಅಂದರೆ ಇದು ತುಂಬಾನೇ ಮುಖ್ಯ ಮತ್ತು ಪುಣ್ಯ ಅಂತ ಹೇಳ್ತಾರೆ. 28ನೇ ತಾರೀಕು ಜನವರಿ ಮಂಗಳವಾರ ಸಂಜೆ 7:40ಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. 29ನೇ ತಾರೀಕು ಬುಧವಾರ ಸಂಜೆ 6:05 ಅಮಾವಾಸ್ಯೆ ಮುಕ್ತಾಯ ಆಗುತ್ತೆ. ಅಂದರೆ ನಮಗೆ ಪೂರ್ತಿ ಅಮಾವಾಸ್ಯೆ ಬುಧವಾರನೇ ಸಿಗೋದು. ಅದಕ್ಕೋಸ್ಕರನೇ ಪೂಜೆಗೆಲ್ಲ ಸೋಮವಾರನೇ ರೆಡಿ ಮಾಡ್ಕೊಳ್ಬೇಕು. ಮಂಗಳವಾರ ಇರುತ್ತಲ್ವಾ, ಅದಕ್ಕೆ ಆ ದಿನ ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸೋಮವಾರ ಸಂಜೆ ಎಲ್ಲ ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ದಿನ ಪವಿತ್ರ ನದಿನಲ್ಲಿ ಸ್ನಾನ ಮಾಡೋದು ತುಂಬಾನೇ ಒಳ್ಳೆಯದು ಅಂತಾರೆ. ಈ ಮೌನಿ ಅಮಾವಾಸ್ಯೆ ದಿನ ಪಿತೃದೋಷ ನಿವಾರಣೆನೂ ಕೂಡ ಮಾಡ್ಕೋಬಹುದು. ಅದು ಹೆಂಗಂದ್ರೆ, ಮೌನಿ ಅಮಾವಾಸ್ಯೆ ದಿನ ನಿಮ್ಮ ಮನೆಗೆ ಒಬ್ಬ ಬ್ರಾಹ್ಮಣನನ್ನ ಕರೆಸ್ಬಿಟ್ಟು ಅವ್ರಿಗೆ ಅನ್ನ ನೀಡಿ, ಹಿಟ್ಟು, ಹಣ್ಣು, ಬೆಲ್ಲ, ಇನ್ನು ಆಹಾರ ಪದಾರ್ಥಗಳನ್ನು ಯಾವುದು ಬೇಕಾದ್ರೂ ದಾನ ಮಾಡಿ. ಅಲ್ಲದೆ ಬಾರ್ಲಿ, ಎಳ್ಳು ಮತ್ತು ಅಕ್ಕಿನ ಹಸಿ ಹಾಲಿನಲ್ಲಿ ಬೆರೆಸ್ಬಿಟ್ಟು ನದಿಗೆ ಬಿಡಿ. ಸೂರ್ಯೋದಯದಿಂದ 11 ಗಂಟೆವರೆಗೆ ಈ ಪರಿಹಾರನ ಮಾಡ್ಕೋಬೋದು. ಹೀಗೆ ಮಾಡೋದ್ರಿಂದ ಜೀವನದ ಎಲ್ಲ ತೊಂದರೆಗಳು ದೂರ ಆಗುತ್ತೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ. ಈ ದಿನ ಶಿವಯೋಗ ಮತ್ತು ಸಿದ್ಧಿಯೋಗ ಇರುತ್ತೆ. ಶಾಸ್ತ್ರದ ಪ್ರಕಾರ ಈ ಸಿದ್ಧಿಯೋಗ ಬಹಳ ಮಂಗಳಕರ ಅಂತಾರೆ. ಆ ದಿನ ಶಿವನು ಪಾರ್ವತಿ ಸಮೇತನಾಗಿ ಕೈಲಾಸ ಪರ್ವತದ ಮೇಲೆ ಕೂತ್ಕೊಂಡು ತನ್ನ ಭಕ್ತರನ್ನು ಆಶೀರ್ವಾದ ಮಾಡ್ತಾರೆ. ಈ ದಿನ ತುಂಬಾ ಒಳ್ಳೆಯ ದಿನ, ಶುಭ ದಿನ ಆಗಿರೋದ್ರಿಂದ ಆ ದಿನ ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಕೂಡ ತುಂಬಾ ಒಳ್ಳೆ ಫಲ ಸಿಗುತ್ತೆ. ನೀವು ಬೇಡ್ಕೊಂಡಿರುವ ಬೇಡಿಕೆಗಳೆಲ್ಲನೂ ಅದು ಕೂಡ ತುಂಬಾ ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ. ಈ ಅಮಾವಾಸ್ಯೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಪಾಂಡಿತ್ಯಕ್ಕೆ ಮೌನದ ದಿನವನ್ನು ಸೂಚಿಸುತ್ತೆ. ಅಂದರೆ ಗುರು ಆದಿಶಂಕರಾಚಾರ್ಯರು ಮತ್ತು ರಮಣಶ್ರೀ ಮಹರ್ಷಿಗಳು ಇಬ್ಬರು ಮೌನವನ್ನು ಆತ್ಮ ಸಾಕ್ಷಾತ್ಕಾರ ಮತ್ತು ಮಾನಸಿಕ ಶಾಂತತೆಯ ಮಾರ್ಗವಾಗಿ ಒತ್ತಿ ಹೇಳ್ತಾರೆ. ಅಂದರೆ ಮೌನಂ ಸರ್ವತ್ರ ಸಾಧನಂ ಅಂತ ಕೇಳಿರ್ತೀರ. ಧ್ಯಾನ ಮತ್ತು ಮೌನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಇದಕ್ಕೋಸ್ಕರನೇ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಆದಷ್ಟು ಆ ದಿನ ದೇವರ ಧ್ಯಾನ ಮಾಡ್ತಾ, ಜಪ ತಪನೆ ಮಾಡ್ತಾ ಮೌನವಾಗಿರೋದು ತುಂಬಾ ಒಳ್ಳೆಯದು. ಅಮಾವಾಸ್ಯೆ ಬುಧವಾರ ಇದ್ದರೂ ಕೂಡ ಈ ದಿನ ವಿಶೇಷವಾಗಿ ಶಿವನನ್ನು ಪ್ರಾರ್ಥನೆ ಮಾಡಬೇಕು. ಅಮಾವಾಸ್ಯೆಯ ತಿಥಿಯಂದು ಪೂರ್ವಜರು ಅಶ್ವತ್ಥ ಮರದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಮೌನಿ ಅಮಾವಾಸ್ಯೆಯಂದು ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸ್ಬಿಟ್ಟು ಮತ್ತು ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಬೆಳಗಬೇಕು. ಇದರ ನಂತರ ಪವಿತ್ರ ನದಿಯಲ್ಲಿ ಕಪ್ಪು ಎಳ್ಳನ್ನು ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ಪೂರ್ವಜರು ಸಂತುಷ್ಟರಾಗ್ತಾರೆ ಮತ್ತು ಪೂರ್ವಜರ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಯೂರುತ್ತೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ನಮಗೆ ಉದಯ ಕಾಲದಿಂದಲೇ ಅಮಾವಾಸ್ಯೆ ತಿಥಿ ಇರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆನ ಮುಗಿಸ್ಕೋಬೋದು, ಅಥವಾ ಸಂಜೆ 6 ಗಂಟೆ ಒಳಗಾಗಿ ಕೂಡ ಪೂಜೆನ ಮಾಡ್ಬೋದು. ಆ ದಿನ ರಾತ್ರಿ 9:25 ತನಕ ಸಿದ್ಧಿಯೋಗ ಇರುತ್ತೆ. ಆದಷ್ಟು ಸಂಜೆ 6 ಗಂಟೆ ಒಳಗಾಗಿ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು. ಇದಕ್ಕೆ ವಿಶೇಷವಾಗಿ ಪೂಜೆ ಅಂತ ಏನೂ ಇಲ್ಲ. ಮನೆಯಲ್ಲಿ ಏನಾದರೂ ಒಂದು ಸಿಹಿ ಪದಾರ್ಥನ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಬಿಲ್ಪತ್ರೆಗಳಿಂದ ಶಿವನನ್ನು ಅರ್ಚನೆ ಮಾಡಬೇಕು. ಅಂದರೆ ಓಂ ನಮಃ ಶಿವಾಯ ಅಂತ ಹೇಳ್ತಾ 108 ಸಲ ಬಿಲ್ವ ಅರ್ಚನೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸಾಧ್ಯ ಆಗಲ್ಲ ಅನ್ನೋರು ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಲ್ಪತ್ರೆನ ಕೊಡ್ಬೋದು. ಯಾರಿಗೆಲ್ಲ ಹಣಕಾಸಿನಲ್ಲಿ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಬಿಲ್ಪತ್ರೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಾರೆ. ಮನೆಯಲ್ಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ಬಿಲ್ಪತ್ರೆನ ಪೂಜೆಗೆ ಉಪಯೋಗಿಸ್ಬಿಟ್ಟು ಅದನ್ನು ತೊಗೊಂಡು ಬಂದು ಜೇಬ್ನಲ್ಲಿ ಅಥವಾ ಪರ್ಸ್ನಲ್ಲಿ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಒಳ್ಳೆ ಧನ ಆಕರ್ಷಣೆ ಆಗುತ್ತೆ. ಮತ್ತು ಮೌನಿ ಅಮಾವಾಸ್ಯೆ ದಿನದಂದು ಹಸುವಿನ ಸಗಣಿಯಿಂದ ಮಾಡಿದ ಇಟ್ಟಿಗೆ ಸುಟ್ಟು ಅದ್ರ ಮೇಲೆ ತುಪ್ಪ ಮತ್ತು ಬೆಲ್ಲದ ಧೂಪವನ್ನು ಅರ್ಪಿಸಿ ಮತ್ತು ಪಿತೃ ದೇವತಾಭ್ಯ ಅಪರ್ಣ ಮಸ್ತು ಎಂದು ಹೇಳಿ, ಇದಾದ ನಂತರ ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸ್ಬೇಕು. ಹೀಗೆ ಮಾಡೋದ್ರಿಂದ ಪೂರ್ವಜರು ಖುಷಿಯಾಗ್ತಾರೆ ಮತ್ತು ಅವರ ಆತ್ಮಗಳು ಸಂತೃಪ್ತರಾಗುತ್ತಾರೆ. ಅಲ್ಲದೆ ಮನೆಯಲ್ಲಿ ಯಾವತ್ತೂ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಅಲ್ಲದೆ ಪಿತೃದೋಷ ನಿವಾರಣೆಗೂ ಕೂಡ ಈ ದಿನ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ತಿಂಡಿಗಳನ್ನು ಮೂಕ ಪ್ರಾಣಿಗೆ ತಿನ್ನಿಸ್ಬೇಕು. ಹಸುಗೆ ಚಪಾತಿ, ಬಾಳೆಹಣ್ಣು ಇದನ್ನು ಕೊಡ್ಬೋದು. ಮತ್ತು ನಾಯಿಗಳಿಗೆ ಚಪಾತಿ, ಬನ್ನು, ಬ್ರೆಡ್ಡು, ಬಿಸ್ಕೆಟ್ಟು ಈ ಥರ ಏನಾದರೂ ಕೊಡ್ಬೋದು. ಹಾಗೆ ಕಾಗೆಗೂ ಸಹ ಏನಾದರೂ ತಿನ್ನೋದಕ್ಕೆ ಕೊಡಿ.
ಪ್ರಾಣಿ ಪಕ್ಷಿಗಳಿಗೆ ನೀವು ಈ ದಿನ ಅನ್ನದಾನ ಮಾಡೋದ್ರಿಂದ ಅದು ನಿಮ್ಮ ಪಿತೃಗಳಿಗೆ ಸಲ್ಲುತ್ತೆ. ಮನೆಯಲ್ಲಿ ಕೆಲವರು ಪಿತೃಗಳ ಆಚರಣೆನೇ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ಮಾಡೋದಿಲ್ಲ, ನಮ್ಗೆ ಇಷ್ಟ ಇದ್ದರೂ ಮಾಡೋಕ್ಕೆ ನಮ್ಮ ಹಿರಿಯರು ಪಾಲಿಸ್ಲಿಲ್ಲ, ಅದಕ್ಕೆ ನಮಗೆ ಮಾಡೋದಕ್ಕೆ ಭಯ ಆಗುತ್ತೆ ಅಂತ ಅನ್ನೋರು ಈ ರೀತಿ ಅಮಾವಾಸ್ಯೆ ದಿನಗಳಲ್ಲಿ ಮೂಕ ಪ್ರಾಣಿಗಳಿಗೆ ನೀವು ತಿನ್ನೋದಕ್ಕೆ ಏನಾದರೂ ಕೊಡಿ. ಅದರಲ್ಲೂ ಈ ರೀತಿ ಹಸು, ನಾಯಿ, ಕಾಗೆಗಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡೋದ್ರಿಂದ ನಿಮ್ಮ ಪಿತೃದೋಷವನ್ನು ನಿವಾರಣೆ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಕೂಡ ಸಿಗುತ್ತೆ. ದೇವರ ಆಶೀರ್ವಾದಕ್ಕಿಂತ ಪಿತೃಗಳ ಆಶೀರ್ವಾದನೇ ಮುಖ್ಯ. ನಮಗೆ ಜೀವನದಲ್ಲಿ ಏಳಿಗೆ ಇರಬೇಕು ಅಂದರೆ ಪಿತೃಗಳ ಆಶೀರ್ವಾದ ಬೇಕೇ ಬೇಕು. ಈ ಮೌನಿ ಅಮಾವಾಸ್ಯೆ ದಿನ ಹಸು, ನಾಯಿ, ಕಾಗೆ, ಇರುವೆಗಳನ್ನು ಪೂರ್ವಜರ ಭಾಗ ಅಂತ ಹೇಳ್ತಾರೆ. ಅದಕ್ಕೆ ಆಹಾರ ನೀಡಿ ಮತ್ತು ಅವುಗಳಿಗೆ ಹಾನಿ ಮಾಡಬಾರ್ದು. ಅದೇ ಸಮಯದಲ್ಲಿ ಅಕ್ಕಿ ಹಿಟ್ಟಿನಿಂದ 5 ಉಂಡೆಗಳನ್ನು ಮಾಡಿ ಮತ್ತು ಅದನ್ನು ಕೆಂಪು ಬಟ್ಟೆನಲ್ಲಿ ಸುತ್ತಬಿಟ್ಟು ನದಿನಲ್ಲಿ ತೇಲೋದಕ್ಕೆ ಬಿಡಬೇಕು. ಈ ಒಂದು ಪರಿಹಾರ ಅನುಸರಿಸಿದ್ರೆ ನಿಮ್ಮ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದ ಉಳಿಯುತ್ತೆ. ಯಾರೊಬ್ಬರ ಜಾತಕದಲ್ಲಿ ಪಿತೃದೋಷ ಇದ್ದರೆ ಯಾವುದೇ ಅಮಾವಾಸ್ಯೆ ಆದರೂ ಪರವಾಗಿಲ್ಲ, ಕಾಗೆ, ಪಕ್ಷಿ, ನಾಯಿ ಮತ್ತು ಹಸುವಿಗೆ ಆಹಾರವನ್ನು ನೀಡಬೇಕು. ಈ ಸುಲಭ ಪರಿಹಾರವನ್ನು ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ಪಡಿಬೋದು. ಪೂರ್ವಜರ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಮೌನಿ ಅಮಾವಾಸ್ಯೆ ಯಾವಾಗ, ಯಾವ ರೀತಿ ಆಚರಣೆ ಮಾಡೋದು, ಅದರಿಂದ ಪಿತೃದೋಷಕ್ಕೆ ಯಾವ ಥರ ಉಪಯೋಗ ಆಗುತ್ತೆ ಅಂತ. ನೀವೆಲ್ಲರೂ ಕೂಡ ಈ ಮೌನಿ ಅಮಾವಾಸ್ಯೆನ ಆಚರಣೆ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಪಿತೃದೋಷ ಏನಾದರೂ ಇದ್ದರೆ ನಿವಾರಣೆ ಮಾಡ್ಕೊಳ್ಳಿ ಅಂತ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಸರ್ವೇ ಜನ ಸುಖಿನೋ ಭವಂತು.